ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರೇರಣಾ ಶಿಬಿರ ಹಾಗೂ ಸಂಜೆ ತರಗತಿಗಳ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡುತ್ತಿರುವ ಅಭೂತಪೂರ್ವ ಸೌಲಭ್ಯಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸದ್ಬಳಕೆ ಮಾಡಿಕೊಳ್ಳಬೇಕು. ಶಿಕ್ಷಣ ಎಂಬುದು ಕೇವಲ ಅಂಕಗಳಿಕೆಯಲ್ಲ, ಅದು ಜೀವನವನ್ನು ಬದಲಿಸುವ ಮಹಾನ್ ಶಕ್ತಿ ಎಂಬುದನ್ನು ವಿದ್ಯಾರ್ಥಿಗಳು ಅರಿಯಬೇಕೆಂದು ಅವರು ಮಾರ್ಮಿಕವಾಗಿ ನುಡಿದರು. ಜೊತೆಗೆ ಶಿಕ್ಷಕರು ಸಹ ಕೇವಲ ಪಠ್ಯ ಬೋಧನೆಗೆ ಸೀಮಿತವಾಗದೆ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ನೈತಿಕ ದಾರಿದೀಪವಾಗಬೇಕೆಂದು ಜಿಲ್ಲಾಧಿಕಾರಿಗಳು ಇದೇ ವೇಳೆ ಕರೆ ನೀಡಿದರು. ಸಮೂಹವನ್ನ ಯುವಕರನ್ನು ಹೊಂದಿರತಕ್ಕಂಥದ್ದು ಭಾರತ ದೇಶ. ಸೊ ಹಾಗಾಗಿ ಅದನ್ನು ಆಗಲೇ ನಾವು ಪ್ರೂವ್ ಮಾಡಿದ್ವಿ. ಮೂರನೇದು, ಹೋಗಿದ ದೇಶಕ್ಕೂ ಕೂಡ ಮಾತೃ ತಾಯಿ ಭೂಮಿಗೂ ಕೂಡ ಗೌರವ ತರ್ತೀವಿ. ಹೋದ ದೇಶದಲ್ಲೂ ಕೂಡ ಬಹಳ ಗೌರವಯುತವಾಗಿ ನಡ್ಕೊಳ್ತಾರೆ. ಅನ್ಯ ರೀತಿ ಯಾವುದೇ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದಲ್ಲ ಬಹಳ ಕಮಿಟ್ಮೆಂಟ್ ಇಂದ ಕೆಲಸ ಮಾಡ್ತಾರೆ ಅನ್ನುವ ಹೆಗ್ಗಳಿಕೆ ಕೂಡ ನಿಮ್ದೆಲ್ಲರಿಗೂ ಆಗಿದೆ. ನಿಮ್ಮ ಅಣ್ಣ ತಮ್ಮಂದ್ರದ್ದು ಈಗಾಗಲೇ ಯಾರ್ಯಾರು ಹೋಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರದ್ದಾಗಿದೆ. ಆ ಎಲ್ಲ ಸಾಲಿನಲ್ಲಿ ನೀವು ನಿಂತಿದ್ದೀರಾ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಎಸ್ಎಸ್ಎಲ್ಸಿ ಎಂಬುದು ವಿದ್ಯಾರ್ಥಿ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೊಬೈಲ್ ಮತ್ತು ಸಿನಿಮಾಗಳಂತಹ ಬಾಹ್ಯ ಆಷ್ಕರಣೆಗಳಿಗೆ ಬಲಿಯಾಗದೆ ಗುರಿ ತಲುಪುವ ಛಲ ಬೆಳೆಸಿಕೊಳ್ಳಬೇಕು. ಪೋಷಕರು ಹೆಮ್ಮೆಯಿಂದ ತಲೆ ಎತ್ತುವಂತೆ ಸಾಧನೆ ಮಾಡುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದ್ಯತೆಯಾಗಲಿ ಎಂದು ಹಿತವಚನ ನುಡಿದರು. ವಿದೇಶಗಳ ಬಗ್ಗೆ ನಿಮ್ಮ ಜೀವನ ಹೇಗಿರಬೇಕು ಅಂತ ಕೂಲಂಕುಷವಾಗಿ ಮಾತನಾಡಿದ್ರೆ ನಾವು ಮಾತನಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ DDP ಅವರು ಇರ್ಬೋದು, ನಮ್ಮ ಕೃಷ್ಣೇಗೌಡರು ಎಲ್ಲ ಮಾತನಾಡಿದ್ದಾರೆ. ಒಂದಂತೂ ನಿಜ, ಈಗ ತಾವಿದ್ದೀರಲ್ಲ, ಇದು ತಮಗೆ ಮಹತ್ತರವಾದಂತ ಘಟ್ಟ. SSLC ನಮ್ಮ ಜೀವನವನ್ನೇ ಬದಲಾಯಿಸುವಂತ ಈ ಒಂದು SSLC. ಯಾಕಂದ್ರೆ ನಾನು ನೋಡಿದ್ದೇನೆ, ಈಗೆಲ್ಲ ಹಿಂದಿನ ಕಾಲದಲ್ಲಿ ನೋಡಿದ್ದು, ಈಗಲೂ ಕೆಲವು ನೋಡ್ತಾ ಇರ್ತೇನೆ. ಗಂಡ್ಮಕ್ಳು SSLC ಅನ್ನೋದು ಫೇಲ್ ಆದ್ರೆ ಅವನಿಂದ ಏನಾಗಲ್ಲ, ಎಲ್ಲ ಕೆಲಸ ಮಾಡ್ಕೊಂಡಿರೋ ಇಲ್ಲ ಎಲ್ಲಾದ್ರೂ ಗ್ಯಾರೇಜ್ ಬರೋದು ನೋಡ್ಕೊಂತಾರೆ. ಹೆಣ್ಮಕ್ಳು ಏನಾದ್ರು ಫೇಲ್ ಆದ್ರೆ ನಿಮ್ಗೆ ಆಲ್ಮೋಸ್ಟ್ 16 ವರ್ಷ ಆಗಿರುತ್ತೆ. ಈಗ ಇನ್ನೇನು 2 ವರ್ಷ ತಲುಪಿದ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಜ್ಞಾಪಕ ಇಟ್ಕೊಳ್ಳಿ. ನೀವೇನಾದ್ರೂ ಇವತ್ತು ನಾನ್ ಜೀವನದಲ್ಲಿ ಮುಂದೆ ಬರಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಛಲ ಇದ್ರೆ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ DDPI ರಮೇಶ್, ತಹಸೀಲ್ದಾರ್ ಸಿಗ್ಬತುಲ್ಲಾ, ತಾಲೂಕು ಪಂಚಾಯಿತಿ EO ನಾಗಮಣಿ ಸೇರಿದಂತೆ ವಿವಿಧ ಇಲಾಖೆಯ ಗಣ್ಯರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.